Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಿದು ಹನ್ಸಿಕಾ, ಪಕೋಡ ಹೀಗಿದೆ? ಯಾಕ್ ಗೀತಾ, ಚೆನ್ನಾಗಿಲ್ವಾ? ರೋಡ್ ಸೈಡ್ ಅಲ್ಲಿ ಇರೋರು ಕೂಡ ಇದಕ್ಕಿಂತ ಚೆನ್ನಾಗ್ ಮಾಡ್ತಾರೆ. ನಿಮ್ ಮನೇಲೇನೆ ಇಷ್ಟ್ ಕೆಟ್ಟದಾಗ್ ಮಾಡಿದ್ದಾರೆ? ಏನ್ ಭಾಗ್ಯ, ಬೇಕಂತಾನೆ ಇವೆಲ್ಲ ಮಾಡ್ತಿದ್ಯಾ ತಾನೇ? ಈ ಪಾರ್ಟಿ ನಿಲ್ಸಕ್ಕೆ, ನನ್ ಫ್ರೆಂಡ್ಸ್ನೆಲ್ಲ ವಾಪಸ್ ಕಳ್ಸಕ್ಕೆ ನೀನ್ ಬೇಕು ಅಂತ ತಾನೇ ಹೀಗೆಲ್ಲ ಪ್ಲಾನ್ ಮಾಡ್ತಾ ಇರೋದು? ಅಯ್ಯೋ, ಹಾಗೆಲ್ಲ ಏನಿಲ್ಲ ಹನ್ಸಿಕಾ, ನನ್ನ ಸುಮ್ನೆ ನೀನ್ ತಪ್ಪಾಗಿ ತಿಳ್ಕೊತಿದ್ಯಾ. ಹಾಗಲ್ಲ ಅಂದ್ರೆ ಮತ್ತೇನಿದು? ನೀನು ಅಡ್ಗೆನ್ ಚೆನ್ನಾಗೇ ಮಾಡ್ತೀಯ, ಆ ವಿಷಯ ನಂಗೆ ಚೆನ್ನಾಗೇ ಗೊತ್ತು. ಆದ್ರೆ ಇಷ್ಟು ಕೆಟ್ಟದಾಗ ಮಾಡ್ಕೊಂಡ್ ಬಂದಿದೆ ಅಂದ್ರೆ ಏನರ್ಥ? ಅದ್ ಹಾಗಲ್ಲ ಹನ್ಸಿಕಾ, ನಾನ್ ಹೇಳೋದನ್ ಒಂದ್ಸಲ ಕೇಳು. ಬಾಯ್ ಮುಚ್ಚು. ಹನ್ಸಿಕಾ, ಹನ್ಸಿಕಾ, ಹನ್ಸಿಕಾ. ನಾಲ್ಗೆ ಬಿಗಿ ಹಿಡ್ಕೊಂಡ್ ಮಾತಾಡು. ಯಾರ ಹತ್ರ ಮಾತಾಡ್ತಿದ್ಯಾ, ಏನ್ ಮಾತಾಡ್ತಿದ್ಯಾ ಅಂತ ತಿಳ್ಕೊಂಡ್ ಮಾತಾಡು. ಅದಲ್ಲ ಅಣ್ಣ, ನಾನ್ ನನ್ ಫ್ರೆಂಡ್ಸ್ ಜೊತೆ ಐ ಸೇರಿ ಸೆಡ್ ಶಟ್ ಯುವರ್ ಮೌತ್. ಬೇರೆಯವ್ರ ಮುಂದೆ ಮನೆಯವ್ರನ್ನ ಇನ್ಸಲ್ಟ್ ಮಾಡೋ ಲೆವೆಲ್ಗೆ ಹೋಗಿದ್ಯಾ? ಬೇರೆಯವ್ರ? ಯಾರ್ ಬೇರೆಯವ್ರ ಇಲ್ಲಿ? ನನ್ ಫ್ರೆಂಡ್ಸಾ? ಆ ವಿಷಯಕ್ ಬಂದ್ರೆ ನನ್ ಲೈಫಲ್ಲಿ ಯಾವಾಗ್ಲೂ ಇರೋದೆ ನನ್ ಫ್ರೆಂಡ್ಸೇ. ನೆನ್ನೆ ಮೊನ್ನೆ ಬಂದಿರೋ ನಿನ್ ಹೆಂಡ್ತಿ ಅಲ್ಲ. ಫ್ರೆಂಡ್ಸು ಮನೆ ಹೊರಗಷ್ಟೇ, ಮನೆಯವ್ರಲ್ಲ. ಮೊದ್ಲು ಯಾರ್ ನಿನ್ನವರು ಯಾರ್ ಬೇರೆಯವರು ಅಂತ ತಿಳ್ಕೊಳ್ಳೋದನ್ನ ಕಲಿ. ಭಾಗ್ಯ ನಾನ್ ತಾಳಿ ಕಟ್ಟಿರೋ ಹೆಂಡತಿ, ಈ ಮನೆಗೆ ಸೊಸೆ, ಸೊಸೆ, ಸೊಸೆ. ನಿನಗೆ ಅತ್ತಿಗೆ, ತಾಯಿ ಸಮಾನ. ಏನ ತಾಯಿನ? ಯಾರಕ್ ತಾಯಿ? ಈ ತರ ಅರ್ಥ ಇಲ್ದಿರೋ ಸಂಬಂಧನ ನಂಗ್ ಹೇಳ್ಬೇಡ ಅಣ್ಣ. ನಮ್ಮನೆ ಕೆಲ್ಸದೊಳ್ ಪ್ಲೇಸಿಗೂ ಸರಿಯಲ್ದೊಳನ್ನ ಕರ್ಕೊಂಬಂದು ಮದ್ವೆ ಮಾಡ್ಕೊಂಡೆ. ಈ ಮನೆಗೆ ಸೊಸೆ ಮಾಡ್ದೆ. ಇವಳು ನಂಗ್ ತಾಯಿನ? ಹನ್ಸಿಕಾ, Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.